ಜೀವನ ತುಂಬಾ ಚಿಕ್ಕದು. ನಾವು ಯೋಚನೆ ಮಾಡ್ತೀವಲ್ಲ, ಇನ್ನೂ ಟೈಮ್ ಉಂಟು, ಇನ್ನೂ ಟೈಮ್ ಉಂಟು, ಇನ್ನೂ ಟೈಮ್ ಉಂಟು. ಇಲ್ಲ ಮಗ, ನಮ್ಮ ಹತ್ರ ಟೈಮ್ ಇಲ್ಲ. ನೀನು ನಿನ್ನ ಕನಸುಗಳಿಗೋಸ್ಕರ ಕೆಲಸ ಮಾಡೋಕೆ ಶುರು ಮಾಡ್ತೀಯಲ್ಲ, ಆಗ ನಿನಗೆ ರಿಯಲೈಸ್ ಆಗುತ್ತೆ ನಮ್ಮ ಹತ್ರ ಟೈಮ್ ಇಲ್ಲ. ನೋ ಒನ್ ಕೇರ್ಸ್ ಅಬೌಟ್ ದಿಸ್ ಮಗ. ಏನು ಹೇಳಿ, ನಾನು ಸೋತೋಯ್ತೀನಿ ಅಂತ ಭಯ ಇರಬೇಕು ಅವರಿಗೆ. ಮೋಟಿವೇಶನ್ ಇದ್ರೆ ನೀವು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡ್ಬೋದು. ನೀವುಗಳು ನನಗೆ ಕೊಟ್ಟಿರೋ ಟ್ಯಾಗ್ ಲೈನ್ ಅಂತಾನೆ ಹೇಳ್ಬೋದು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಡೇ 6 ಆಫ್ 365 ಡೇಸ್ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್. ಸೊ ಫಸ್ಟ್ ಆಫ್ ಆಲ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಯಾರೆಲ್ಲ ನನಗೆ ಇಷ್ಟು ದೂರ ಸಪೋರ್ಟ್ ಮಾಡಿದ್ದೀರಾ. ಎವ್ರಿ ಸಿಂಗಲ್ ಡೇ ಸ್ಪೆಷಲಿ ನಿಮ್ಮ ಕಮೆಂಟ್ಸ್ಗಳು ನನಗೆ ತುಂಬಾ ಇಷ್ಟ ಆಯ್ತುಂಟು. ಅಂಡ್ ಸಮ್ವೇರ್ ಐ ಫೀಲ್ ಹ್ಯಾಪಿ ಬಿಕಾಸ್ ನಿಮ್ಮ ಜೀವನದಲ್ಲಿ ನನ್ನ ಒಂದು ಚಿಕ್ಕ ಭಾಗ ಆಗಿ ನೀವು ನನ್ನ ಅಕ್ಸೆಪ್ಟ್ ಮಾಡಿದ್ದೀರಾ. ಅಂಡ್ ಎವ್ರಿ ಸಿಂಗಲ್ ಡೇ ನೀವು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಒಳ್ಳೆ ಕಮೆಂಟ್ಸ್ ಹಾಕ್ತಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಹೋಪ್ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾಗಲಿ ಅಂತ. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿರೋದು. ಆಫ್ ಕೋರ್ಸ್ ದಟ್ಸ್ ವೈ ಐ ಸ್ಟಾರ್ಟೆಡ್ 365 ಡೇಸ್ ಆಫ್ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ ಅಂತ. ಬಿಕಾಸ್ ಯು ಗೈಸ್ ಬಿಲೀವ್ ಆನ್ ವರ್ಡ್ಸ್, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಫ್ರಮ್ ಮೀ, ಫ್ರಮ್ ಕಾರ್ಪೊರೇಟ್ ಕನ್ನಡಿಗ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಫ್ಲೈಯಿಂಗ್ ಕಿಸ್ ಜೊತೆಗೆ ಸೀರೀಸ್ ನ ಶುರು ಮಾಡೋಣ. ಇಟ್ಸ್ ಡೇ 6 ಅಂಡ್ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ ಟಾಪಿಕ್ ನೀವುಗಳು ನನಗೆ ಕೊಟ್ಟಿರೋ ಟ್ಯಾಗ್ ಲೈನ್ ಅಂತಾನೆ ಹೇಳ್ಬೋದು. ನನಗೆ ಮೆಜಾರಿಟಿ ಪೀಪಲ್ ಕಾಲ್ ಮಿ ಆಸ್ ಮೋಟಿವೇಶನ್ ಕಿಂಗ್. ಕಾರ್ಪೊರೇಟ್ ಕನ್ನಡಿಗ ಅಂದ್ರೆ ಮೋಟಿವೇಶನ್ ಅಂತಾನೆ ಕರೀತೀರಾ. ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್ ಡೈರೆಕ್ಟ್ಲಿ. ಇವತ್ತಿನ ಟಾಪಿಕ್ ಬಂದು ಮೋಟಿವೇಶನ್ ಓವರ್ ಡಿಸಿಪ್ಲಿನ್ ಅಂತ. ಸೊ ಗೈಸ್, ಮೋಟಿವೇಶನ್ ಇದ್ರೆ ಸಾಕ ಲೈಫಲ್ಲಿ. ಮೋಟಿವೇಶನ್ ಇದ್ರೆ ನೀವು ಸಾಧನೆಗಳು ಮಾಡ್ಬೋದಾ? ಮೋಟಿವೇಶನ್ ಇದ್ರೆ ನೀವು ನಿಮ್ ಡ್ರೀಮ್ಸ್ ನ ಅಚೀವ್ ಮಾಡ್ಬೋದು. ಮೋಟಿವೇಶನ್ ಒಂದಿದ್ರೆ ಸಾಕ ಜೀವನದಲ್ಲಿ, ಬೇರೆ ಏನು ಬೇಡವಾ? ಮೋಟಿವೇಶನ್ ಈಸ್ ದ ಮೇಜರ್ ಟೂಲ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಗೈಸ್. ಐ ಡೋಂಟ್ ಥಿಂಕ್ ಸೊ. ಪ್ರತಿಯೊಬ್ಬ ವ್ಯಕ್ತಿ ಹಿ ವೇಕ್ಸ್ ಅಪ್ ವಿತ್ ಅ ಡಿಫರೆಂಟ್ ಮೈಂಡ್ ಸೆಟ್ ಎವ್ರಿ ಸಿಂಗಲ್ ಡೇ. ಆಲೋಚನೆಗಳು ತುಂಬಾ ಬೇಗ ಬದಲಾಗುತ್ತೆ ಮಗ. ಅಂಡ್ ಮೋಟಿವೇಶನ್ ಅನ್ನೋ ಪದ ಜೀವನದಲ್ಲಿ ಮುಖ್ಯನೇ ಅದು, ಆದ್ರೆ ಅದು ಶಾಶ್ವತ ಅಲ್ಲ. ಮೋಟಿವೇಶನ್ ಫೇಡ್ಸ್ ಅವೇ. ಅದು ಯಾವತ್ತೂ ನಿನ್ನೊಟ್ಟಿಗೆ ಇರಲ್ಲ. ಅದ್ ಹೆಂಗಂದ್ರೆ, ಓಕೆ, ಜಾನ್ ಫಸ್ಟ್ ಬಂತು, ನಾವೆಲ್ಲರೂ ಜಿಮ್ಮಿಗೆ ಹೋಗ್ಬೇಕು, ನಾವೆಲ್ಲ ಬಾಡಿ ಮಾಡ್ಬೇಕು, ಒಳ್ಳೆ ಫಿಟ್ ಆಗಿರ್ಬೇಕು ಅಂತ ನಿಮಗೆ ಒಂದು ಥಾಟ್ ಬರುತ್ತೆ ಮೈಂಡ್ ಅಲ್ಲಿ. ಜಾನ್ 1ಗೆ ನೀವು ಎದ್ದೇಳ್ತೀರಾ ಬೆಳಿಗ್ಗೆ, ನೀವು ಡಿಸಿಪ್ಲಿನ್ ಆಗಿ ಜಿಮ್ಮಿಗೆ ಹೋಗ್ತೀರಾ, ಸರಿನಾ? ಯಾಕಂದ್ರೆ ಯು ವಾಂಟ್ ಟು ಗೋ. ಜಾನ್ 2ಗೆ ಪುನಃ ಜಿಮ್ಮಿಗೆ ಹೋಗ್ತೀರಾ. ಜಾನ್ 3ಗೆ ಹೋಗ್ಬೇಕಾ, ಇವತ್ತು ಬೇಡ, ಮೈಕೈ ಎಲ್ಲ ನೋವು ಉಂಟು, ತುಂಬಾ ಟಯರ್ಡ್ ಆಗುಂಟು, ಇನ್ ಬಿಡಿ ನಾಳೆನೆ ಹೋಗೋಣ ಅಂತ ಒಂದು ಥಾಟ್ ಬರುತ್ತೆ ನಿಮಗೆ. ಇನ್ ದಿಸ್ ಪಾಯಿಂಟ್ ಡಿಸಿಪ್ಲಿನ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಮಗ. ನಿನಗೆ ಏನೇ ಇರ್ಲಿ, ಏನೇ ಆಗ್ಲಿ, ಯು ವಿಲ್ ಗೋ ಟು ದ ಜಿಮ್. ಅಂಡ್ ಡಿಸಿಪ್ಲಿನ್ ನಿನ್ನ ಎದ್ದೇಳ್ಸುತ್ತೆ ಮೇಲೆ. ಬಟ್ ಮೋಟಿವೇಶನ್ ಮಗ ನಿನಗೆ ಒಂದು ಆಲೋಚನೆ ಕೊಡುತ್ತೆ ಅಷ್ಟೇ. ಅಂಡ್ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಆಲ್ಸೋ. ಅಫ್ಕೋರ್ಸ್ ಕನ್ಸ್ಗಳು ನಿಜ ಆಗುತ್ತೆ ಅಂತ ಹೇಳ್ತಾರಲ್ಲ, ಕನ್ಸ್ಗಳು ಕಾಣಕ್ಕೆ ಯು ನೀಡ್ ಸಮ್ ರಿಯಲಿ ಗುಡ್ ಮೋಟಿವೇಶನ್. ಬಟ್ ಅದೇ ಕನ್ಸ್ಗಳನ್ನ ನಿಜ ಮಾಡಕ್ಕೋಸ್ಕರ ಯು ನೀಡ್ ಅ ಲಾಟ್ ಆಫ್ ಡಿಸಿಪ್ಲಿನ್, ಅ ಲಾಟ್ ಆಫ್ ಕನ್ಸಿಸ್ಟೆನ್ಸಿ, ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಹೆಂಗಂದ್ರೆ ಈ ಸ್ಟೆಪ್ಸ್ ಇರುತ್ತಲ್ಲ, ಮಾಡಿ ಸ್ಟೆಪ್ಸ್, ನಾವು 10 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಮೋಟಿವೇಶನ್ ಮಗ. ಮೋಟಿವೇಶನ್ ಪ್ರತಿಯೊಬ್ರು ಆಗ್ಬೋದು. ನಾನು ಹೇಳೋ ಮಾತಿಂದ ಮೋಟಿವೇಟ್ ಪ್ರತಿಯೊಬ್ರು ಆಗ್ಬೋದು. ಆದ್ರೆ ಅವ್ರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಏನಾದ್ರು ಗ್ರೋ ಆಗ್ಬೇಕಂತ ಡಿಸೈಡ್ ಮಾಡ್ಬೇಕಂದ್ರೆ ಅವ್ರಿಗೆ ಡಿಸಿಪ್ಲಿನ್ ಇರಬೇಕು. ಅದಾದ್ಮೇಲೆ ಇನ್ನೂ ಏನು ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಅದಾದ್ಮೇಲೆ ಇನ್ನೂ ಮಾಡ್ಬೇಕಂದ್ರೆ ಹಾರ್ಡ್ ವರ್ಕ್ ಇರಬೇಕು. ಅದಾದ್ಮೇಲೆ ಇನ್ನೂ ಒಂದ್ ಇರ್ಬೇಕಂದ್ರೆ ಫಿಯರ್ ಆಫ್ ಲೂಸಿಂಗ್ ಇರ್ಬೇಕು ಅವ್ರಿಗೆ. ಏನ್ ಹೇಳಿ, ನಾನು ಸೋತೋಯ್ತೀನಿ ಅಂತ ಭಯ ಇರ್ಬೇಕು ಅವ್ರಿಗೆ. ನಾನು ಸೋಲಲ್ಲ, ನನಗೆ ಸೋಲ್ ಸ್ವೀಕರಿಸಕ್ ಆಗಲ್ಲ, ನಾನು ಗೆಲ್ತೀನಿ, ನಾನು ಎಷ್ಟೇ ಸಲ ಸೋತ್ರು ನಾನು ಗೆಲ್ತೀನಿ, ಆದ್ರೆ ನಾನು ಗಿವ್ ಅಪ್ ಮಾಡಲ್ಲ. ಅಂದ್ರೆ ಇಟ್ಸ್ ಆಲ್ ಅ ಸ್ಟೆಪ್ ಬೈ ಸ್ಟೆಪ್. ಸೊ ಈ ಫಸ್ಟ್ ಸ್ಟೆಪ್ ಅಲ್ಲಿ ಮೋಟಿವೇಶನ್ ಕಮ್ಸ್ ಇನ್. ಅಫ್ಕೋರ್ಸ್ ನನಗೆ ಎವ್ರಿ ಸಿಂಗಲ್ ಡೇ ಐ ಮೋಟಿವೇಟ್ ಮೈ ಸೆಲ್ಫ್. ಯಾಕಂದ್ರೆ ನಿಮಗೆಲ್ಲ ನಾನು ಮೋಟಿವೇಟ್ ಮಾಡಬಹುದು, ಬಟ್ ನನಗೂ ಯಾರಾದ್ರೂ ಮೋಟಿವೇಟ್ ಮಾಡ್ಬೇಕಲ್ಲ. ನನಗೆ 2 ಜನರು ನನಗೆ ಮೋಟಿವೇಟ್ ಮಾಡ್ತಾರೆ. ಫಸ್ಟ್ ಒನ್ ನಾನೇ ನನ್ನ ಮೋಟಿವೇಟ್ ಮಾಡ್ಕೋತೀನಿ. ಅಂಡ್ ಸೆಕೆಂಡ್ ಒನ್ ಈಸ್ ನೀವುಗಳು ನನಗೆ ಕಳಿಸೋ ಕಮೆಂಟ್ ತುಂಬಾನೇ ಮೋಟಿವೇಶನ್ ಕೊಡುತ್ತೆ ನನಗೆ. ಅಂಡ್ ಐ ಫೀಲ್ ರಿಯಲಿ ಗುಡ್ ಅಬೌಟ್ ಇಟ್. ಬಟ್ ಅಷ್ಟು ಸಾಕಾ? ನಾನು ಮೋಟಿವೇಟ್ ಆದೆ ಅಂತ ನಾನು ಸುಮ್ಮನೆ ಇರಲ್ಲ, ಅಷ್ಟು ಸಾಕಾಗಲ್ಲ. ಅಗೇನ್ I'll be disciplined enough and I'll shoot the video and I'll upload it. I'll talk about life. I'll talk about growth. I'll talk about self-healing. I'll talk about mindset. I'll talk about discipline. Idella, it comes out of my discipline and ಆ ಕನ್ಸಿಸ್ಟೆನ್ಸಿ ನಾನು ನನ್ನೊಳಗೆ ಇಟ್ಕೊಂಡಿದ್ದೀನಲ್ಲ, ಫ್ರಮ್ ದೇರ್ ಇಟ್ ಕಮ್ಸ್. ಈಗ ನಾನು ಬೆಳಿಗ್ಗೆ ಎದ್ದೇಳುವಾಗ ನನಗೆ ಅನ್ಸ್ಬೋದು, ಇವತ್ತು ಯಾರು ಎಡಿಟ್ ಮಾಡ್ತಾರೆ ಗುರು, ಬಿಡು, ಇವತ್ತೇನಾದ್ರೂ ಒಂದು ರೀಸನ್ ಹಾಕ್ಬಿಟ್ಟು ಬಿಟ್ಬಿಡ್ರೋಣ, ನಾಳೆ ಜನ ನೋಡ್ಕೋತಾರೆ ಅದನ್ನ. ವೇರ್ ಈಸ್ ಯುವರ್ ಡಿಸಿಪ್ಲಿನ್ ಮಗ? ಎಲ್ಲೋಯ್ತು ನಿನ್ ಡಿಸಿಪ್ಲಿನ್? ನೀನು ನಿನಗೆ ಪ್ರಾಮಿಸ್ ಮಾಡಿದ್ದೆ ಅಲ್ಲ, ಎವ್ರಿ ಸಿಂಗಲ್ ಡೇ ಯು ವಿಲ್ ಡೂ ದಿಸ್, ಎವ್ರಿ ಸಿಂಗಲ್ ಡೇ ಯು ವಿಲ್ ಡೂ ದಟ್. ವೇರ್ ಇಟ್ ಈಸ್? ಇಟ್ ಫೇಡ್ಸ್ ಅವೇ. ಮೋಟಿವೇಶನ್ ನೀರ್ ತರ ಒಂದ್ ಕಡೆ ನಿಲ್ಲಲ್ಲ, ಅದು ಹರಿತಾ ಹೋಗುತ್ತೆ. ನೀವು ಕೈ ಹಾಕಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಹೊತ್ತಿರುತ್ತೆ,
ನೀವು ಕೈ ತೆಗ್ದಂಗೆ ಹರ್ಕೊಂಡು ಹೋಗ್ಬಿಡ್ತದೆ ಅದು. ಸೊ ಮೋಟಿವೇಶನ್ ಇಸಂಟ್ ಎನಫ್ ಮಗ. ಅಷ್ಟಿದ್ರೆ ನಿನ್ ಜೀವನದಲ್ಲಿ ಸಕ್ಸೀಡ್ ಆಯ್ತೀಯ ಅಂತ ಅಲ್ಲ. ಹೇಳ್ತಾರಲ್ಲ, ಕನ್ಸುಗಳು ಯಾರು ಬೇಕಾದ್ರೂ ಕಾಣ್ಬೋದು, ಬಟ್ ಆ ಕನ್ಸುಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ನೀವು ಶ್ರಮ ಹಾಕ್ಬೇಕಾಗುತ್ತೆ. ಈ ಶ್ರಮ ಹಾಕೋಕ್ಕಿಂತ ಮುಂಚೆ ಬರೋ ಪ್ರೊಸೀಜರೇ ಡಿಸಿಪ್ಲಿನ್ ಮಗ. ಯು ಹ್ಯಾವ್ ಟು ಗಿವ್ ಯೋರ್ ಸೆಲ್ಫ್ ಅ ಲಾಟ್ ಆಫ್ ಡಿಸಿಪ್ಲಿನ್. ಯು ಹ್ಯಾವ್ ಟು ಗಿವ್ ಯೋರ್ ಸೆಲ್ಫ್ ಅ ಲಾಟ್ ಆಫ್ ಡೆಡ್ ಲೈನ್ಸ್ ಟು ಡೂ ಸಮಥಿಂಗ್ ಇನ್ ದಿಸ್ ಲೈಫ್. ಅಂಡ್ ಆಫ್ ಕೋರ್ಸ್ ನಾನು ಒಂದಿನ ಕನ್ಸ್ಕಂಡೆ, ನಾನು ಮೋಟಿವೇಟ್ ಆಗಿದ್ದೆ, ಅಂಡ್ ನಾನು ಡಿಸಿಪ್ಲಿನ್ ಆಗಿ ಕೆಲಸ ಮಾಡೋದ್ರಿಂದ ಐ ಹ್ಯಾವ್ ರೀಚ್ಡ್ ಹಿಯರ್. ಇಟ್ಸ್ ಸಿಂಪಲ್ ಆಸ್ ದಟ್. ನೀವು ಡಿಸಿಪ್ಲಿನ್ ಆಗಿರುವಾಗ ನಿಮಗೆ ಜ್ವರ ಉಂಟಾ, ನಿಮ್ಮ ಮೈಂಡ್ ಸೆಟ್ ಹೇಗುಂಟು, ನಿಮ್ಮ ಪರ್ಸನಲ್ ಲೈಫಲ್ಲಿ ಏನಾಯ್ತುಂಟು, ನಿಮ್ಮ ಜೀವನ ಹೇಗುಂಟು, ನಿಮ್ಮ ಮನಶಾಂತಿ ಹೇಗುಂಟು, ನೀವು ಚೆನ್ನಾಗಿದ್ದೀರಾ, ನೀವು ಇವತ್ತು ಊಟ ಮಾಡಿದ್ರಾ, ನಿಮ್ಮ ಹೆಲ್ತ್ ಹೇಗುಂಟು, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ನೋ ಒನ್ ಕೇರ್ಸ್ ಅಬೌಟ್ ದಿಸ್ ಮಗ. ಇವತ್ತು ನಾನು ಲೈವ್ ಸ್ಟ್ರೀಮ್, ಸೊ ಬೇಸಿಕಲಿ ಯಾರೆಲ್ಲ ಲೈವ್ ಸ್ಟ್ರೀಮ್ ನೋಡಿದ್ರಿ ನಂದು 9 ಗಂಟೆಗೆ ಅವ್ರಿಗೆ ಗೊತ್ತಿರುತ್ತೆ. ಸ್ಟ್ರೀಮ್ ಶುರು ಮಾಡುವಾಗ ನನಗೆ ಫುಲ್ ಶೀತ ಇತ್ತು, ಫುಲ್ ಶೀತ. ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಟ್ಟು ಐ ಸ್ಟಿಲ್ ಸ್ಯಾಟ್. ಇಲ್ಲೇ ಕರ್ಚೀಫ್ ಕೂಡ ಉಂಟು, ಇಲ್ಲೇ ಕರ್ಚೀಫ್ ಕೂಡ ಇಟ್ಕೊಂಡಿದ್ದೀನಿ. ದಟ್ ವಾಸ್ ಅ ರೀಸನ್ ಫಾರ್ ಮೀ ನಾಟ್ ಟು ಡೂ ದ ಸ್ಟ್ರೀಮಿಂಗ್. ಬಟ್ ಅಫ್ಕೋರ್ಸ್ ಮೋಟಿವೇಶನ್ ನನಗೆ ಡೇ 1 ಇಂದನೇ ಇತ್ತು, Jan 1st ಇಂದ. ಇಫ್ ಇನ್ ಕೇಸ್ ನಾನು ಇವತ್ತು ನನಗೆ ಶೀತ ಉಂಟು, ನಾನು ಮಾಡ್ತಿದ್ದಿಲ್ಲ ಅಂದ್ರೆ ಅಫ್ಕೋರ್ಸ್ ದೇರ್ ಈಸ್ ಅ ವ್ಯಾಲಿಡ್ ರೀಸನ್, ಬಟ್ ಇಟ್ ಈಸ್ ಅ ಎಕ್ಸ್ಕ್ಯೂಸ್ ಫಾರ್ ಮೀ. ನಾನು ಅದನ್ನ ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ನಾನು ಸ್ಟ್ರೀಮ್ ಏನಾದರೂ ಮಾಡಿಲ್ಲ ಅಥವಾ 11/11ಗೆ ನಾನು ಪರ್ಸನಲ್ ಗ್ರೋತ್ ವಿಡಿಯೋ ಮಾಡಿಲ್ಲ ಅಂದ್ರೆ ಆ ದಿನ ನನಗೆ ಪ್ರೋಗ್ರೆಸಿವ್ ಅಂತಾನೆ ಆಗಲ್ಲ. ಐ ಫಿಯರ್ ಆಫ್ ಇಟ್ ಮಗ. ನನಗೆ ಭಯ ಆಗುತ್ತೆ ದಟ್ ಐ ಡಿಂಟ್ ಗಿವ್ ಮೈ 100% ಟುಡೇ ಅಂತ. ಅಂಡ್ ಈ ಭಯ ಆಕ್ಚುಲಿ ಒಳ್ಳೇದ್ ಮಗ. ದಿಸ್ ಫಿಯರ್ ವಿಲ್ ಮೇಕ್ ಯು ರೀಚ್ ಅ ಗ್ರೇಟರ್ ಪೊಟೆನ್ಷಿಯಲ್. ನೀನ್ ಜನರಿಂದ ಹೆದರ್ಬೇಡ, ಯಾರಿಂದ ಹೆದರ್ಬೇಡ. ಐ ಡೋಂಟ್ ಕೇರ್ ನೀನ್ ಏನೇ ಆಗಿರೋ ಗುರು, ಬಿ ಅ ಮಾಫಿಯಾ, ಐ ಡೋಂಟ್ ಕೇರ್. ನಿನ್ ಕನ್ಸುಗಳಿಗೋಸ್ಕರ ನೀನ್ ಭಯ ಪಡಬೇಕು. ಯು ಶುಡ್ ಫಿಯರ್ ಆಫ್ ಯುವರ್ ಡ್ರೀಮ್ಸ್ ಮಗ. ದಟ್ಸ್ ವೈ ಐ ಆಮ್ ಹಿಯರ್. ನನಗೆ ಡಿಸಿಪ್ಲಿನ್ ಇತ್ತು, ನಾನು ಬಂದು ಕೂತಿದ್ದೀನಿ. ನನಗೆ ಡಿಸಿಪ್ಲಿನ್ ಉಂಟು, ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ನನಗೆ ಡಿಸಿಪ್ಲಿನ್ ಉಂಟು, ನಾನು 9 ಗಂಟೆಯಿಂದ ರಾತ್ರಿ 11 ತನಕ ಸ್ಟ್ರೀಮ್ ಮಾಡ್ತೀನಿ. ನನಗೆ ಡಿಸಿಪ್ಲಿನ್ ಉಂಟು, ಅದಕ್ಕೆ ಎವ್ರಿ ಡೇ ಬೆಳಿಗ್ಗೆ 11:11ಕ್ಕೆ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ ಹಾಕ್ತೀನಿ. ನನಗೆ ಡಿಸಿಪ್ಲಿನ್ ಇರೋದ್ರಿಂದಾನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಂದು ದಿನ 2 ವಿಡಿಯೋಸ್ ಹಾಕ್ತೀನಿ. ಇದೆಲ್ಲ ಮೋಟಿವೇಶನ್ ಇಂದ ಬಂದಿರೋದಲ್ಲ. ಮೋಟಿವೇಶನ್ ಇಸ್ ದ ಫಸ್ಟ್ ಸ್ಟೆಪ್. 100 ಅಲ್ಲಿ ಅದೊಂದು 10% ಇರ್ಬೋದು. ದ ರೆಸ್ಟ್ ಈಸ್ ದ ಡಿಸಿಪ್ಲಿನ್ which makes you win in life maga. So remember, motivation isn't enough maga. Motivation inda you will just go to the first step. ಅದಾದ್ಮೇಲೆ ಇನ್ನೂ 99 ಸ್ಟೆಪ್ಸ್ ಬಾಕಿ ಉಂಟು ಮಗ. ದಟ್ಸ್ ವೇರ್ ಎವ್ರಿಥಿಂಗ್ ಚೇಂಜಸ್. ಜೀವನ ಕಷ್ಟ ಉಂಟು, ಜೀವನ ಏನಷ್ಟು ಸುಲಭ ಇಲ್ಲ. ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸ ಕೂಡ ಕಷ್ಟ ಉಂಟು. ಕಾರ್ಪೊರೇಟ್ ಅಲ್ಲಿ ಆಗಿರ್ಲಿ, ಲೇಬರ್ ವರ್ಕ್ ಆಗಿರ್ಲಿ, ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಲಿ, ಅಥವಾ ಏನೇ ಕೆಲಸ ಆಗಿರ್ಲಿ, ಎವ್ರಿ ಸಿಂಗಲ್ ವರ್ಕ್ ಹ್ಯಾಸ್ ಇಟ್ಸ್ ಓನ್ ಫ್ಲಾಸ್. ಜೀವನ ಅಷ್ಟು ಸುಲಭ ಇಲ್ಲ. ಮೇಕ್ ಶೋರ್ ಯು ವರ್ಕ್ಸ್ ಎವ್ರಿ ಸಿಂಗಲ್ ಡೇ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ನಿಮ್ಮ ಕನಸುಗಳಿಗೋಸ್ಕರ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡಿ. ಜೀವನ ತುಂಬ ಚಿಕ್ಕದು. ನಾವು ಯೋಚನೆ ಮಾಡ್ತೀವಲ್ಲ, ಇನ್ನೂ ಟೈಮ್ ಉಂಟು, ಇನ್ನೂ ಟೈಮ್ ಉಂಟು, ಇನ್ನೂ ಟೈಮ್ ಉಂಟು. ಇಲ್ಲ ಮಗ, ನಮ್ಮ ಹತ್ರ ಟೈಮ್ ಇಲ್ಲ. ನೀನು ನಿನ್ನ ಕನಸುಗಳಿಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀಯಲ್ಲ, ಆಗ ನಿನಗೆ ರಿಯಲೈಸ್ ಆಗುತ್ತೆ ನಮ್ಮ ಹತ್ರ ಟೈಮ್ ಇಲ್ಲ. ಟೈಮ್ ತುಂಬ ಬೇಗ ಓಡುತ್ತೆ, ನೆನಪಿರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ ಡೇ 6. ಸಿಗೋಣ ನಾಳೆ ಡೇ 7 ಜೊತೆಗೆ, ಒಂದು ಹೊಸ ಟಾಪಿಕ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಎಲ್ಲರಿಗೂ ನೆನಪಿರಲಿ, ಡಿಸಿಪ್ಲಿನ್ ಈಸ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಅಂಡ್ ಮೋಟಿವೇಶನ್ ಈಸ್ ದ ಓನ್ಲಿ ಫಸ್ಟ್ ಸ್ಟೆಪ್ ಟು ಅಚೀವ್ ದ ರೆಸ್ಟ್ ಆಫ್ ದ 99 ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.